ಬಚ್ಚೋ ಕ್ಯಾಪ್ ಸಿಕ್ತಲ್ಲ ಸಾಕು. ಓಕೆ ಗೈಸ್, ವೆಲ್ಕಮ್. ಸೋ ಮೆನಿ ಪೀಪಲ್ ಆಸ್ ಮೀ ವೈ ಆರ್ ನಾಟ್ ಪೋಸ್ಟಿಂಗ್ ರೈಡಿಂಗ್ ವ್ಲಾಗ್ ಅಂತ. ರೈಡಿಂಗ್ ವ್ಲಾಗ್ ಬೇಕಾ ನಿಮಗೆ? ನಾನಿರೋದು ಎಲ್ಲಿ ಅಂತ ನೋಡಿ ಒಮ್ಮೆ. ಇಂಡಿಯಾದಲ್ಲಿ ಮಕ್ಕಳೇ, ಇಂಡಿಯಾದಲ್ಲಿ. ಸೊ ಇಲ್ಲಿ ಗುಂಡಿಗಳಂತೂ ಗುಂಡಿಗಳಿಲ್ಲ ಅಂದರೆ ಅದು ಇಂಡಿಯಾನೇ ಅಲ್ಲ ಅಂತ ಆಗಿದೆ. ಹಾಗಿರಬೇಕಾದ್ರೆ ನಾನು ಹೇಗೆ ಹಾಕೋದು? ನೀವು ನನ್ನ ನೋಡಲಿಕ್ಕೆ ಆಯಿತು, ಮತ್ತು ತಲೆದೆರಗಿ ಬೀಳಲಿಕ್ಕೆ ಆಯಿತು, ಅದೆಲ್ಲ ಬೇಕಾ? ಅದಕ್ಕೆ ನಾನು ರೈಡಿಂಗ್ ವ್ಲಾಗ್ ಮಾಡ್ತಿರ್ಲಿಲ್ಲ. ಆದರೆ ಕೆಲವು ಜನ ಅಂತೂ ಎಂತ ಸಹ ಇಲ್ಲ ಅಂದರೆ ಅಷ್ಟು ಡಿಮಾಂಡ್. ರೈಡಿಂಗ್ ವ್ಲಾಗ್ ಮಾಡಿ, ಎಲ್ಲರೂ ರೈಡಿಂಗ್ ವ್ಲಾಗ್ ಮಾಡ್ತಾರೆ, ನೀವೊಂದು ಬೈಕರ್ ಗರ್ಲ್ ಅಲ್ವಾ, ಅಷ್ಟಿದ್ಮೇಲೆ ರೈಡಿಂಗ್ ವ್ಲಾಗ್ ಮಾಡಿದರೆ ಹೇಗೆ? ಹಾಗೆಲ್ಲ ಹೇಳಿದ್ಮೇಲೆ ನನಗೆ ಒಂದು ಎಂಥದ್ದು ರೀಸನ್ ಯಾಕೆ ಮಾಡೋದಿಲ್ಲ ಅಂತ ಹಾಕು ಅಂತ ಮನಸ್ಸಾಯಿತು. ಇವಾಗ ಅಲ್ಲಿಂದ ಆಚೆ ಸೈಡಿಂದ ಒಂದು ಒಬ್ಬ ಹೋದ ಮಾರಿಸ, ರಾಂಗ್ ಸೈಡಲ್ಲಿ ಹೋಗ್ತಿದ್ದಾನೆ ಅಬ್ಬಿ ಅವರು. ಹಾಗೆ ನನಗೆ ನಾನು ಹೋಗುವಾಗ ರೈಡ್ ಮಾಡುವಾಗ ಎಲ್ಲ ಬ್ಯಾಡ್ ವರ್ಡ್ಸ್ ಎಲ್ಲ ಜಾಸ್ತಿ ಬರುದಾಯ್ತಾ. ಹಾಗಾಗಿ ಅದು ಸಹ ಒಂದು ರೀಸನ್ ನಾನು ರೈಡಿಂಗ್ ವ್ಲಾಗ್ ಹಾಕೋದಿಲ್ಲ. ಮತ್ತು ಸೈಡಲ್ಲಿ ಈ ಥರ ಗಾಡಿ ಎಲ್ಲ ಒಳ್ಳೊಳ್ಳೆದೆಲ್ಲ ಹೋದರೆ ನನಗೆ ಸ್ವಲ್ಪ ಶೆಕೆ ಜಾಸ್ತಿ ಆಗುತ್ತೆ ಆಯಿತಾ. ಸೊ ಹಾಟ್. ಹಾಗೆ ಒಳ್ಳೆ ಗಾಡಿ ಹೋಯ್ತು, ಒಂದು ಮೆರ್ಸಿಡಿ ಬೆಂಜ ಅಂತ ಅದು. ಹಾಗೆ ಮತ್ತು ಬೇರೆ ರೀಸನ್ ಎಂತ ಗೊತ್ತುಂಟಾ? ಗಡಿ ನನಗೆ ಕೆಳಗೆ ನೋಡಲಿಕ್ಕೆ, ಮೊಬೈಲ್ ನೋಡಲಿಕ್ಕೆ ಸಾಗೋದಿಲ್ಲ. ಒಂದು ಕಡೆ ನೋಡಿದರೆ ಸಹ ಈ ಥರ ಫ್ಲೆಕ್ಸ್ ಮಾಡ್ತಿರ್ತೇನೆ. ಅವಾಗ ರಿಯಲೈಸ್ ಆಯಿತು ನನಗೆ, ಬೈಸೆಪ್ಸ್ ಕಾಣ್ತುಂಟು ಮಾರಿ, ಎದ್ದು ಕಾಣ್ತುಂಟು. ಖುಷಿಯಲ್ಲಿ ಎಂಥದಿಲ್ಲ, ಗಡಿ ನೋಡಿ ಸ್ವಲ್ಪ ಎಕ್ಸ್ಪ್ರೆಷನ್ಸ್. ಆದರೆ ಇದು ಎಕ್ಸ್ಪ್ರೆಷನ್ಸ್ ಎಲ್ಲ ಎಂತ ರಿಯಲ್ ಆಯಿತಾ, ನಿಜ ಅದು ಮಾಡಿದ್ದು ನಾನು. ಅಂದರೆ ನನಗೆ ಅಷ್ಟು ಖುಷಿ ಆಯಿತು. ಆಚೆ ಪಕ್ಕದಲ್ಲಿದ್ದ ಕಾರ್ ಸಹ ಅಂತ ನೋಡ್ತಿದ್ದೆ ನನ್ನೇ, ನನಗೆ ಸ್ವಲ್ಪ ನಾಚಿಕೆ ಆಯಿತು. ಆಮೇಲೆ ಇನ್ನೊಮ್ಮೆ ನನಗೆ ನಮ್ಮ ಮನಸ್ಸಾಯ್ತು, ನೋಡಲಿಕ್ಕೆ ಎಂತ ಚಂದ ಉಂಟಲ್ಲ. ಅಯ್ಯೋ ನನಗೆ ನಂಬಲಿಕ್ಕೆ ಆಗಲಿಲ್ಲ ಆಯಿತು. ಯಾಕಂದರೆ ಗರ್ಲ್ಸ್ ಜಿಮ್ಮಿಗೆ ಹೋಗೋದೇ ಕಮ್ಮಿ, ಜಿಮ್ಮಿಗೆ ಹೋಗಿ ಥರ ಮಸಲ್ಸ್ ಬೆಳೆಸಲಿಕ್ಕೆ ಸ್ವಲ್ಪ ಕಷ್ಟ ಉಂಟು. ಹಾಗಾಗಿ ಭಾರಿ ಖುಷಿ ಆಯಿತು. ಆಮೇಲೆ ನನ್ನ ಅಷ್ಟೇಗೆ ನಾನು ಹೋಗ್ತಾ ಇದ್ದೆ. ಇನ್ನೆಂತ ಹೇಳೋದು ಅಂತ ಗೊತ್ತಾಗ್ತಿಲ್ಲ ಮನಸ್ಸ. ಯಾಕೆ ನಗಾಡ್ತಿದ್ದೇನೆ ಅಂತ ನನಗೆ ನೆನಪಿಲ್ಲ, ಯಾಕಂದರೆ ಇದು ನಿನ್ನೆಲ್ಲ ಮೊನ್ನೆ ಮಾಡಿದ್ದಾಯ್ತಾ ವಿಡಿಯೋ. ಹಾಗೆ ಇವತ್ತು ಆಗ್ತಿದೆ, ಎಂತ ಪೋಸ್ಟ್ ಮಾಡಲಿಕ್ಕೆ ಎಂತ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಪೋಸ್ಟ್ ಸಹ. ಮತ್ತು ಐಸ್ ಕ್ರೀಮ್ ಒಂದು ಅಂಗಡಿ ನೋಡಿದೆ, ಆಸೆ ಇಟ್ಟು ತಿನ್ನಲಿಕ್ಕೆ.